ಅದೃಷ್ಟವಂತ ಲಕ್ಷ್ಮಿ ನಿನ್ನ ಹುಡುಕೊಂಡು ನಿನ್ನ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದ್ದಾಳೆ ನೋಡು. ಯಾವ ಲಕ್ಷ್ಮಿ? ಧನಲಕ್ಷ್ಮಿ. ಇದೆಲ್ಲ ನಿನಗೆ ಕಾಣು. ಯಾಕೆ? ಹಣನ ಯಾಕೆ ಅಂತ ಕೇಳ್ತಾ ಇದೆಯಲ್ಲ ಹುಚ್ಚಪ್ಪ. ಸುಖ ಪಡೋಕೆ ಸುಖ. ನಾ ಸುಖ ಪಡೋ ಕಾಲವೆಲ್ಲ ನಿನ್ನ ಸ್ನೇಹ ಮಾಡಿದ್ದಿನವೇ ಕಳೆದೋಯ್ತು. ಅಲ್ಲ, ಕಳೆದು ಹೋದದ್ದನ್ನೆಲ್ಲ ಯಾಕೆ ಜ್ಞಾಪಿಸ್ಕೊಳ್ತಾ ಇದೀಯಾ? ಮರ್ತ ಬಿಡು. ನೋಡು, ಇದರಲ್ಲಿ 10 ಅಲ್ಲ 20 ಅಲ್ಲ 50,000 ರೂಪಾಯಿಗಳಿದೆ. ತಗೊಂಡು ನೋಡು, ತಂದೆ ಮಗ ಇಬ್ರು ಈ ಊರು ಬಿಟ್ಟು ಬಿಟ್ಟು ದೂರ ಹೊರಟೋಗ್ಬಿಡಿ. ಯಾಕೋ? ನೋಡು, ನನ್ನ ಸ್ನೇಹಿತನ ಹೋಟೆಲ್ ಕೆಲಸಗಳು ಸುಗಮವಾಗಿ ನಡೆಯೋಕೆ ನಿನ್ನ ಮಗ ಅಡ್ಡಿಯಾಗಿ ನಿಂತಿದ್ದಾನೆ. ಅದಕ್ಕೆ. ಓಹೋ, ನಿಮ್ಮ ಸ್ನೇಹಿತರ ಪರವಾಗಿ ತಾವು ಮುಂದಾಳತ್ವ ವಹಿಸ್ಕೊಂಡ್ ಬಂದಿದ್ದೀರಾ? ಯಾಕಪ್ಪ? ನನ್ನ ಬಾಳು ಹಾಳು ಮಾಡಿದ್ದಾಯ್ತು, ಇನ್ನು ನನ್ನ ಮಗನ ಭವಿಷ್ಯನೂ ಹಾಳು ಮಾಡ್ಬೇಕು ಅಂತಿದ್ದೀರೇನು? ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಾಗ ಕೇಳಯ್ಯ. ಕೇಳದೇ ಇದ್ರೆ ನಿನ್ನ ಮಗ ನಿನ್ನ ಹಾಗೆ ಕೈಕಾಲು ಮುರ್ಕೊಂಡು ಇಲ್ಲೇ ಇನ್ನೊಂದು ಮಂಚದಲ್ಲಿ ಬಿದ್ದಿರ್ಬೇಕಾಗುತ್ತೆ. ಪರದೇಶಿ ನನ್ನ ಮಗನೇ, ಹೋಗ. ನಿನ್ನಂತ 1000 ಮಕ್ಕಳು ನೋಡಿದಾನ ನನ್ನ ಮಗ ರಂಗ. ನನ್ನ ಮಗ ರಂಗನ್ ಏನು ಅಂತ ತಿಳ್ಕೊಂಡಿಯೋ? ಸಿಂಬಾ ಕಣೋ. ನೀನು ನಿನ್ನ ಹೋಟೆಲ್ ಪ್ರೊಪ್ರೈಟರ್ ಎಲ್ಲ ಸೇರಿ ಬಂದು ನನ್ನ ಮಗನ ಒಂದು ಕಿರುಬೆರಳು ಒಂದು ಕಿರುಬೆರಳು ಅಲ್ಲಾಡ್ಸಲಾದೆ ಕಣೋ. ಮಗ ನೀನ್ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ನನ್ನ ಮಗನ್ನ ಸ್ವಲ್ಪ ಕೆಳಕ್ ನೋಡಲ್ಲ. ಯಾವನೇ ತಲೆಯೆಲ್ಲ ಹೊರಡ್ತಾ ಇರೋನು? ಸಾರ್, ನೀವು ಏನ್ ಸಾರ್? ನನಗೆ ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದವರು, ನನ್ನ ಕಂದನ್ನ ಸಾಕ್ತೀನಿ ಅಂತ ಕರ್ಕೊಂಡು ಹೋದ ಪುಣ್ಯಾತ್ಮರು. ನೀ ಹಾಗಪ್ಪ ಇಲ್ಲಿಗೆ ಬಂದೆ? ಏನ್ ಮಾಡ್ಕೊಂಡಿದ್ದೀಯಾ? ಈ ಊರಿನಲ್ಲಿ ಅನ್ನಪೂರ್ಣ ಹೋಟೆಲ್ ಅಂತ ಇದೆಯಲ್ಲ ಸರ್, ಅದನ್ನ ನಾನೇ ನಡೆಸ್ತಾ ಇದ್ದೀನಿ. ಅದ್ ಸರಿ, ಏನ್ ಸರ್ ನಿಮ್ ಪರಿಸ್ಥಿತಿ? ಯಾಕೆ ಸರ್ ಹೀಗಿದ್ದೀರಿ? ಎಲ್ಲ ಪೂರ್ವಾರ್ಜಿತ ಕರ್ಮಪ್ಪ. ಅಯ್ಯಯ್ಯೋ ಸರ್, ಅವನೇ ಹೇಗಿದ್ದಾನೆ ಸರ್? ಯಾರು? ಅವನೇ ನನ್ನ ಮಗ ಸರ್. ಸಾಕ್ತೀನಿ ಅಂತನ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವು ಕರ್ಕೊಂಡು ಹೋದಲ್ಲ ಸರ್, ಅವನು ಸರ್. ಈಗ ಬೆಳೆದು ದೊಡ್ಡನಾಗಿರ್ಬೇಕಲ್ವೇ? ನನಗೆ ಗುರುತು ಸಿಗಲಾರದಷ್ಟು ಬದಲಾವಣೆ ಆಗಿರ್ಬೇಕಲ್ವೇ? ಹೌದಪ್ಪ, ಬೆಳವಣಿಗೆಯಲ್ಲಿ ಅವನು ಬದಲಾವಣೆ ಆಗಿದ್ದಾನೆ, ಶ್ರೀಮಂತಿಕೆಯಲ್ಲಿ ನೀನು ಬದಲಾವಣೆ ಆಗಿದ್ಯಾ. ನೋಡಿದ್ಯೋ ಹೇಗಿದೆ ಪ್ರಪಂಚ? ಇದಕ್ಕೇನ್ ಹೇಳ್ತೀಯ? ನಿನ್ನ ಮಗ ನಿನ್ನ ಕಣ್ಣೆದುರಿಗೆ ಓಡಾಡುತ್ತಿದ್ರು ನಿನಗೆ ಗುರ್ತು ಹಿಡಿಯೋಕಾಗ್ಲಿಲ್ವಲ್ಲ. ಎಲ್ಲಿ ಸರ್? ನಿನ್ನ ಹೋಟೆಲ್ನಲ್ಲಿ. ಯಾರು ಸರ್? ಸರ್ವರ್ ರಂಗ. ಅಂತೂಡ ನಿನ್ ಮಗ ಸಿಕ್ಬಿಟ್ಟ. ಹಲೋ ರಂಗನ? ನಾನು ಕಣ ಗೋಪಿ ಮಾತಾಡ್ತಿರೋದು. ನಿಮ್ಮಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲ? ಅವನ್ನ ಬದುಕಿಸ್ಕೋಬೇಕು ಅನ್ನೋ ಆಸೆ ನಿನಗಿದ್ರೆ ನಮ್ಮ ಎಸ್ಟೇಟ್ ಹತ್ರ ಇರೋ ಆಲದ ಮರದ ಬಂಗ್ಲೆಗೆ ಈ ಒಬ್ಬನೇ ಬರಬೇಕು. ಒಂದು ವೇಳೆ ಪೊಲೀಸ್ ಗೀಲೀಸ್ ಅಂತ ಹೋದ್ಯೋ, ಮೊದಲು ನಿಮ್ಮಪ್ಪ ಗೊಟಕ್, ಆಮೇಲೆ ನೀನು ಗೊಟಕ್. ಬಿಗ್ ಕೇರ್ಫುಲ್. ಏನಪ್ಪ ರಂಗಣ್ಣ, ಯಾರ್ದು ಫೋನು? ಆಮೇಲೆ ಬಂದು ಹೇಳ್ತೀನಿ, ನೀವಿಲ್ಲ ಇರಿ.
ದಯಮಾಡಿಸ್ಬೇಕು ರಂಗಣ್ಣವರು, ದಯಮಾಡಿಸ್ಬೇಕು. ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿ ಮಾಡ್ಬೇಕು ಅಂತ ನಾನು ಬಹಳ ದಿವಸದಿಂದ ಕಾಯ್ತಿದ್ದೆ. ಅಂತೂ ದೊಡ್ಡ ಮನಸ್ಸು ಮಾಡಿ ಇಲ್ಲಿವರೆಗೂ ಬಂದ್ರಲ್ಲ, ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮಂಥ ಚಿಲ್ಲರೆ ತರಲೆಗಳು 1000 ಜನ ಬಂದ್ರು ನಮ್ಮನ್ನ ಅಳ್ಳಾಡ್ಸಕ್ಕಾಗತ್ತೆ ಅಂತ ತಿಳ್ಕೊಂಡಿದೀಯೇನೋ? ನಿನ್ನಂತ 1000 ಜನ ಮಕ್ಕಳು ಸೇರಿದ್ರು ನನ್ನ ಮಗನ ಒಂದು ಉಂಗುಷ್ಟ ನಲ್ಲಾಡ್ಸೋಕ್ ಸಾಧ್ಯವೇನು? ಸಾಧ್ಯವೇನು? ಎಲ್ಲ ಮುದಿಯ ಅಪ್ಪ, ನೀನ್ ಸುಮ್ನೆ ಇರು. ಈಗ ನನ್ನಿಂದ ಏನಾಗ್ಬೇಕು ನಿಮಗೆ? ಹಾಗ ಬಾ ದಾರಿಗೆ. ಈ ಕಾಗದಕ್ಕೆ ರುಜು ಹಾಕೊಡ್ಬೇಕು. ಓದೋದಕ್ಕೆ ಏನಿದೆಯೋ ಅದರಲ್ಲಿ ನಿನ್ನ ಕೆಲಸಕ್ಕೆ ರಾಜೀನಾಮೆ, ಹೋಟ್ಲಲ್ಲಿ ನಡೆಸಿರೋ ವ್ಯವಹಾರಕ್ಕೆ ತಪ್ಪೊಪ್ಪಿಗೆ, ಅಷ್ಟಕ್ಕೆ ರುಜು ಹಾಕಿ ನೀನು ನಿಮ್ಮಪ್ಪ ಗಂಟು ಮುಟ್ಟೆ ಕಟ್ಕೊಂಡು ಈ ಊರು ಬಿಟ್ಟೆ ಹೊರಟೋಬೇಕು. ಇಲ್ಲ ಅಂದ್ರೆ ನಿನ್ನ ಕಣ್ಣೆದ್ರಿಗೆ ನಿಮ್ಮಪ್ಪ ಒದ್ದಾಡಿ ಸಾಯ್ಬೇಕಾಗತ್ತೆ. ಹಾಕೋ ರುಜು. ರಂಗ, ಏನು ಮಾಡ್ತಾ ಇದ್ದೀಯೋ? ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ನ್ಯಾಯದ ದಾರಿನ ಬಿಟ್ಟು ಅಡ್ಡ ದಾರಿ ನೀಡುತ್ತಿದ್ದೀಯಲ್ಲೋ? ನ್ಯಾಯದ ದಾರಿ ತೋರಿಸ್ತವ್ ನಿಂತಾನೆ ಅಪ್ಪ. ನೀನೇ ಇಲ್ಲ ಅಂದ್ಮೇಲೆ ನಾನು ಬದುಕೇನಪ್ಪ ಸಾಧಿಸಲಿ? ಯಾಕೋ ಹೀಗೆಲ್ಲ ಮಾತಾಡಿ ನನ್ ಬಾಯಿ ಮುಚ್ಚಿಸ್ತಾ ಇದ್ದೀಯ? ಯಾರಿಂದ ಕಲ್ತ್ಕೊಂಡು ಇದನ್ನೆಲ್ಲ? ಯಾರಪ್ಪ ಕಲಿಸ್ಕೊಡ್ತಾರೆ ನನಗೆ? ನೀನೇ. ನಿನ್ನ ಬಿಟ್ರೆ ಬೇರೆ ಗತಿ ಯಾರಿದ್ದಾರೆ ನನಗೆ? ತಂದೆ, ತಾಯಿ, ಗುರು, ದೈವ ಎಲ್ಲ ನೀನೇ ತಾನೆ. ಬೇಡಪ್ಪ, ಬೇಡಪ್ಪ, ಇಂಥ ದೊಡ್ಡವ್ರ ಸಹವಾಸ ನಮಗೆ ಬೇಡಪ್ಪ. ಎಲ್ಲಾದ್ರೂ ದೂರ ಹೊಟ್ಟು ಹೋಗೋಣ. ಉಪವಾಸ ಇದ್ರೂ ಪರವಾಗಿಲ್ಲ ಅಪ್ಪ, ನೆಮ್ಮದಿಯ ಬದುಕೋಣ ಅಪ್ಪ, ನೆಮ್ಮದಿಯ ಬದುಕೋಣ. ಬೇಡ ಕಂದ, ಬೇಡ. ಮೊದಲು ಈ ಅನ್ಯಾಯಕಾರನ ಹುಟ್ಟಡಗಿಸು. ಈ ಚಂಡಾಲರನ್ನ ಸರ್ವನಾಶ ಮಾಡು. ಸಾಯೋ ತನಕ ಜೈಲಲ್ಲಿ ಕೊಲೆ ಆಗೋಗ್ ಮಾಡು. ನೋಡಿದ್ಯಾ, ನಮ್ಮನ್ನ ಸಾಯೋವರೆಗೂ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡ್ತೀಯಾ? ಈಗ ನಿನ್ನ ಕೊಳೆಯೋ ಹಾಗೆ ಮಾಡ್ತೀನಿ. ಬೇಡ, ಬೇಡ, ಹೊಡಿಬೇಡ, ಹೊಡಿಬೇಡ. ನಾನ್ ರುಜು ಹಾಕ್ತೀನಿ, ನಾನ್ ರುಜು ಹಾಕ್ತೀನಿ, ನಾನ್ ರುಜು ಹಾಕ್ತೀನಿ. ಬಿಡ, ಹಾಕೋ ರುಜು.
ಬೇಡ ಬೇಡ ಮಗು, ಪ್ರಾಣಕ್ಕೆ ಮಾತ್ರ ಅಪಾಯ ಮಾಡಬೇಡ. ಬೇಡ ರಂಗ. ಸಿಂಹ ಕಣೋ ನನ್ ಮಗ. ಹಾಕೋ. ಪಾಪ ಹೋಗೋಣ. ಮೆತ್ತಿ ಮೆತ್ತಿ. ಇವನ್ನ ಯಾರು ಅಂತ ತಿಳ್ಕೊಂಡೆ? ಹಗಲು ರಾತ್ರಿ ಯಾರಿಗೋಸ್ಕರವಾಗಿ ಕೊರಗಿ ಕೊರಗಿ ಹಂಬಲಿಸ್ತಾ ಇದ್ನೋ ಆ ರಂಗನಾಥ ನನ್ನ ಮಗ ಕಣೋ, ನಿಮ್ ದೊಡ್ಡಣ್ಣ ಕಣೋ, ನಿನ್ನ ಅಣ್ಣ ಕಣೋ. ರಂಗ. ಆಗ ನನಗೆ ಗಂಜಿಗೂ ಗತಿ ಇರಲಿಲ್ಲ. ನಿಮ್ಮಗಳನ್ನ ಸಾಕೋ ಯೋಗ್ಯತೆ ಇಲ್ಲದೆ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋದೆ. ಈ ಪುಣ್ಯಾತ್ಮರು ನಿನ್ನ ಸಾಕೋತೀನಿ ಅಂತ ಕರ್ಕೊಂಡು ಹೋದ್ರು. ಜೊತೆಗೆ ನನ್ನ ದರಿದ್ರನೂ ತಗೊಂಡು ಹೊಡೋದ್ರು. ಅವರ ಶ್ರೀಮತಿಗೆ ನಾನೇ ಕೊಟ್ಟುಬಿಟ್ಟು ಇವರ ಆಶ್ರಯದಲ್ಲಿ ನೀನು ಹೂವಾಗಿ ಬೆಳೆದೆ. ನನ್ನ ಆಶ್ರಯದಲ್ಲಿ ನಿನ್ನನ್ನ ಮುಳ್ಳಾಗಿ ಬೆಳೆಸ್ಬಿಟ್ಟೆ. ನನ್ನ ಮನಸ್ಸಲ್ಲಿ ನೀ ಯಾಕೋ ಹಾಗು ನೋಡ್ತಾ ಇದೆ? ಗಂಗಾ, ನೀನ್ ಯಾಕೋ ಹಾಗೆ ನೋಡ್ತಾ ಇದ್ದಿ? ಆತ ಹೇಳೋದೆಲ್ಲ 100% ಸತ್ಯ ಅಪ್ಪ. ಅನ್ನಪೂರ್ಣ, ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಕಣ್ಣುಗಳಿದ್ದಿದ್ದಕ್ಕೂ ಸಾರ್ಥಕವಾಯ್ತು. ಕಾರ್ಮಿಕರೇ, ನೀವೆಲ್ಲ ಸಂಬಳ ಜಾಸ್ತಿ ಮಾಡಬೇಕು ಅಂತ ನನ್ನ ಮಗ ರಂಗನಾಥನ ಮುಂದಿಟ್ಕೊಂಡು ಬೇಡಿಕೆ ನೀಡ್ತಾನೆ ಬಂದ್ರಿ, ಮುಂದುವರೆದು ಬಂದ್ರಿ. ನನ್ನ ಮಗ ರಂಗನ ಕೋರಿಕೆ ಪ್ರಕಾರ ನಿಮ್ಮನ್ನೆಲ್ಲ ಈ ಹೋಟ್ಲಿಗೆ ಭಾಗಸ್ಥರನ್ನ ತಗೋತಾ ಇದ್ದೀನಿ. ಬಡವರ ಬಂಧು
ನಾನಲ್ಲ ಬಡವನಾಗಿ ಹುಟ್ಟಿ ಬಡವನಾಗಿ ಬೆಳೆದು ನಿಮ್ಗಳ ಮುಂದಿರೋ ಈ ರಂಗನಾಥ ಬಡವರು ಬಂಧು